ನಮ್ಮಮ್ಮ ಇಲ್ವಾ? ಸದ್ಯ ಇಲ್ಲ. ನಮ್ಮಮ್ಮ ಎಲ್ಲ ದುಡ್ಡನ್ನೂ ಅಡುಗೆ ಮನೆಗೆ ನೀಯೇ ಮಾಡಕ್ಕಿರ್ತದೆ ಅಂತ ನಂಗೆ ಸಂದಾಗ ಗೊತ್ತು. ಇವತ್ತು ಹೆಂಗಾದ್ರೂ ಮಾಡಿಬಿಟ್ಟು ಹೆಂಗನ ಮಾಡ್ಬಿಟ್ಟು ಇವತ್ತು ನಮ್ಮ ಅಮ್ಮನ ಹತ್ರ ಎಲ್ಲ ದುಡ್ಡು ಎತ್ಬಿಟ್ಟು ಒಂದು 10,000 ಒಂದು 10,000 ರೂಪಾಯಿ ಆದ್ರೂ ಪರವಾಗಿಲ್ಲ. ನಾನಂತೂ ನಮ್ಮ ಹುಡುಗಿಗೆ ಫೋನ್ ಕೊಡಿಸ್ಬೇಕು. ಹಂಗೆ ಮಾಡಬೇಕು. ಪಾಪ ನಾನಂತೂ ಅವಳ ಹತ್ರ ಮಾತಾಡೋಕ್ಕಂತೂ ರೊಚ್ಚು ಹತ್ರ ಎಷ್ಟು ಕಷ್ಟಪಡ್ತಾಯಿದ್ದೀನಿ. ಅವ್ರ ಮನೆಗಂತೂ ಆ ಸರೋಜಮ್ಮ ಕೊಡ್ಸೋಕ್ಕಿಲ್ಲ ಬಿಡು ಮೊಬೈಲ. ನಾನಾದರೂ ಕೊಡಿಸ್ಬೇಕು. ನಮ್ಮಮ್ಮ ಎಲ್ಲೋಯ್ತು? ಅಮ್ಮ 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 ಇಲ್ಲ ಅನ್ನಿಸ್ತದೆ. ಇದ್ದಿದ್ರೆ ಓ ಅಂತ ಬಡ್ಕೊಂಡಿರೋದು. ಇಲ್ಲ ಅನ್ನಿಸ್ತದೆ. ಪಿಕ್ಸ್ ಇವಾಗಂತೂ ಪಿಕ್ಸು ಎತ್ಕೊಳ್ಳೋದಂತೂ ಪಿಕ್ಸು. ಯಾವ ಡಬ್ದಾಗ ಮಾಡ್ದೈತಪ್ಪ, ಯಾವ ಡಬ್ದಾಗ ಮಾಡ್ದೈತೋ ಏನು ಕಥೆಯೋ ಒಂದು ಗೊತ್ತಿಲ್ಲ. ಎಷ್ಟೊಂದು ಡಬ್ಬಗಳವೆ, ಎಷ್ಟೊಂದವೆ. ಇದ್ರಾಗೆ 10,000 ರೂಪಾಯಿ ಗಂಟ ಅಂತೂ ಇಕ್ಕಿರ್ತದೆ. ಸಾಸಿವೆ ಡಬ್ಬ ನೋಡೋಣ. ನಮ್ಮಮ್ಮ ಏನೇನು ಡಬ್ಬಗಳ ಮಾಡ್ದೈತೆ. ಈ ಡಬ್ದಾಗ ಏನಪ್ಪ ಐತೆ? ಈ ಡಬ್ಬ ಅಂತೂ ಫುಲ್ಲು ಖಾಲಿ ಖಾಲಿ ಖಾಲಿ. ಇದು ಯಾವ್ದು ಡಬ್ಬನೋ ತಂದು ಇಲ್ಲಿ ಬೇರೆ ಮಾಡ್ದೈತೆ. ಇದ್ರಾಗೆ 10 ರೂಪಾಯಿ ದುಡ್ಡಿಲ್ಲ. ಈ ಸಾಸಿವೆ ಡಬ್ಬ ಎಲ್ಲಿಕ್ಕೈತೆ? ಒಂದು ಡಬ್ಬನೂ ಕಾಣಕ್ಕಿಲ್ಲ. ಯಾವ್ದು ಸರಿಯಾಗಿ ಇಕ್ಕೈತೋ ಯಾವ್ದು ಸರಿಯಾಗಿ ಇಕ್ಕಿಲ್ವೋ. ಥೂ, ಈ ಡಬ್ಬ ನೋಡೋಣ ಒಂದು ಕಿತ್ತ. ಇದೇನಿದು ಚೊಂಬೆಲ್ಲ ಮಾಡ್ದೈತಲ್ಲ ಇಲ್ಲಿ? ಚೊಂಬೆ ಯಾಕೆ ಉಬ್ರಾಕ್ಬಿಟ್ಟು ಮಾಡ್ದೈತಲ್ಲ ಇಲ್ಲಿ? ಈ ಅಮ್ಮ ಅದು ಯಾಕೆ ವಾಲ್ಡ್ರಬ್ಬು ಅಲ್ಲಿ ಇಲ್ಲಿ ಬೀರುನಾಗ ಮಡ್ಗದ್ ಬಿಟ್ಬಿಟ್ಟು ಈ ಹೆಂಗುಸ್ರೆಲ್ಲ ಅವತ್ತಿಂದನೂ ಅಷ್ಟೇ ಏನಿಯಾ ಬರೀ ಸಾಸಿವೆ ಡಬ್ದಾಗ ಮಡಗು, ಅದು ಆ ಡಬ್ದಾಗ ಮಡಗು, ಈ ಡಬ್ದಾಗ ಮಡಗು, ಇದೇನೇ ಆಯಿತು. ಇದ್ರಾಗಂತೂ ಚೊಂಬಗಂತೂ ಏನೂ ಇರೋಕ್ಕಿಲ್ಲ ನನಗೆ ಗೊತ್ತು. ಚೊಂಬು ಖಾಲಿ ಖಾಲಿ ಐತೆ ಚೊಂಬು. ಈ ಪಾತ್ರೆಗಳಿಗೆ ಏನಾರ ಇಕ್ಕೈತಾ? ಅಮ್ಮ ಅದು ಎಲ್ಲೂ ಮಡಗಿಕ್ತಿಯಮ್ಮ? ಒಂದೂ ಗೊತ್ತಾಗಕ್ಕಿಲ್ವಲ್ಲ ನನಗೆ. ಈ ಅಡುಗೆ ಮನೆಗಂತೂ ಎಲ್ಲೋ ಒಂದು ಹತ್ರ ಐತೆ. ಅದು ಎಲ್ಲಿ ಅಂತ ಗೊತ್ತಿಲ್ಲ. ಮೊನ್ನೆ ಹಬ್ಬಕ್ಕೆ ನಮ್ಮ ಮಾಮ ಬಂದ್ಬಿಟ್ಟು ಕೊಟ್ಟೋಯ್ತು ದುಡ್ಡು. 5,000 ರೂಪಾಯಿ ಕೊಟ್ಟಾಯ್ತು. ಆ 5,000 ರೂಪಾಯಿ ಜೊತೆಗೆ ಇನ್ನೊಂದು 5,000 ರೂಪಾಯಿ ಅಂತೂ ಗ್ಯಾರಂಟಿ ಮಡಗಿರ್ತದೆ. ಇಲ್ಲೆಲ್ಲಾದರೂ ಮಡಗೈತಾ? ಅಯ್ಯೋ, ಎಲ್ಲ ಪಾತ್ರೆಗಳು ಗುಬ್ರಾಕಿರೋದೇನೇನಿಯ. ಇಲ್ಲಂತೂ 10 ರೂಪಾಯಿ ಸಿಗೋಕ್ಕಿಲ್ಲ ನನಗೆ ಗೊತ್ತು. ಇನ್ನೆಲ್ಲ ಲೆಕ್ಕೈತಪ್ಪ? ಓಹೋ, ಇಲ್ಲಿ ಬೇರೆ ಡಬ್ಬಗಳು ಜೋಡಿಸ್ಬಿಟ್ಟೈತೆ. ಇಲ್ಲೇ ಇದ್ದಂಗೈತೆ ದುಡ್ಡು. ಹಬ್ಬ ಸದ್ಯ. ಇಷ್ಟೊತ್ತು ಹುಡುಕಿದಕ್ಕೂ ಕೊನೆಗೂ ಸಾರ್ಥಕ ಆಗೋಗ್ಬಿಡ್ತು ಬಿಡು. ನಮ್ಮಮ್ಮ ಕಳ್ಳಮ್ಮ ಹೆಂಗೆ ಎತ್ತಿಕೈತೆ ನೋಡಿ ದುಡ್ಡ. ಕೇಳಿದ್ರೆ ನನಗೆ ಗೊತ್ತಿಲ್ಲ, ಅಪ್ಪ ಎತ್ಕೊಂಡೈತೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಆಗೋಯ್ತು ಬಿಡು. ಅಯ್ಯೋ, ಇವಳು ಯಾಕಪ್ಪ ಬಂದ್ಲು ಇಲ್ಲಿಗೆ? ಸೈಲೆಂಟಾಗಿ ಹೆಂಗೆ ಗುರಾಯಿಸ್ತಾವಳು ನೋಡು. ಥೂ, ಏನು ಮಾಡೋದು? ಅಣ್ಣ ನೋಡು, ನಾಯಿ ಮರಿನೂ ಆಗಿಲ್ಲ, ಬೆಕ್ಕಿನ ಮರಿನೂ ಆಗಿಲ್ಲ. ನೋಡು ನೀನ್ ದೊಡ್ಡ ಸುಳ್ಳ ಅಂತ ಹೇಳ್ಬಿಟ್ಟು ಅಮ್ಮ ಹೇಳೈತೆ. ನೀನ್ ಬರೀ ಸುಳ್ಳ. ನಾನಂತೂ ಬೆಕ್ಕು ಆಗ್ಲಿಲ್ಲ, ನಾಯಿ ಆಗ್ಲಿಲ್ಲ ಗೊತ್ತಾ? ಅದಕ್ಕೆ ನಿನಗೆ ತೋರ್ಸನ ಅಂತ ಹೇಳ್ಬಿಟ್ಟು ಓಡೋಡಿ ಬಂದೆ. ನೋಡು, ನಾನೇನು ಆಗಿಲ್ಲ. ನಾಯಿನೂ ಆಗಿಲ್ಲ, ಮಿಯಾ ಬೆಕ್ಕುನೂ ಆಗಿಲ್ಲ. ನೀನು ಸುಳ್ಳಣ್ಣ, ಸುಳ್ಳು ನೀನು. ಸುಳ್ಳು ಅಂತಾನೆ ನೀ ಅನ್ಕೋಬಿಡು. ಅಣ್ಣ, ಇದೇನ್ ಮಾಡ್ತಾ ಇದೀಯಾ? ನೀವೆಲ್ಲ ಅಡುಗೆ ಮನೆಗೆ ದುಡ್ಡು ಮಾಡೋಗ್ತೀರಾ? ಅಡುಗೆ ಮನೆಗೆ ನೀ ದುಡ್ಡು ಮಾಡ್ಕೋದು? ನಮ್ಮ ಮನೆಗೆ ಹಂಗಲ್ಲಪ್ಪ. ನಮ್ಮ ಮನೆಗೆ ಹಂಗ ಅಡುಗೆ ಮನೆಗೆಲ್ಲ ದುಡ್ಡು ಮಾಡ್ದಕ್ಕಿಲ್ಲ ಕಣಣ್ಣ. ನಮ್ಮ ಮನೆಗೆ ನಮ್ಮಮ್ಮ ಬೀರುನಾಗೆ ಮಡಗಿ ಬೀಗ ಎಲ್ಲ ಹಾಕ್ತದೆ. ನಮ್ಮಮ್ಮ ಗೊತ್ತಾ ನಿಂಗೆ? ನಮ್ಮಮ್ಮ ಹಂಗೆ ನಿನಗೆ ನೋಡ್ಕೊಳ್ಳೋದು ಮನೆಯೆಲ್ಲನೂ. ನೀವು ಅಡುಗೆ ಮನೆಗೆ ಮಾಡೋಗ್ತೀರಾ? ಅಮ್ಮ ಹೇಳ್ತು ಅಡುಗೆ ಮನೆಗೆಲ್ಲ ಮಡಗಿದ್ರೆ ಕಳ್ರೊಂದು ಬಂದು ಹೊತ್ಕೊಂಡೋಯ್ತಾರೆ ಅಂತ ಹೇಳ್ಬಿಟ್ಟು ನೀವುನು ಬೀರುನಾಗೆ ಮಡಗ್ರಿ ಮ್ಯಾಲೆ. ಅಣ್ಣ, ಈ ದುಡ್ಡು ಎತ್ಕೊಂಡು ಎಲ್ಲಿಗೆ ಹೋಯ್ತಿದ್ಯಾ ಕಣಣ್ಣ? ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೋಯ್ತಾ ಇದ್ದೀನಿ. ಪುಟಿ ನಾನು ಹಿಂಗೆ ದುಡ್ಡ ಹಿಂಗೆ ಎತ್ಕೊಂತ ಇದ್ದೆ ಅಂತ ಹೇಳ್ಬಿಟ್ಟು ನೀನು ಯಾರಿಗೂ ಹೇಳ್ಬಾರ್ದು. ಯಾಕೆ ಹೇಳ್ಬಾರ್ದು? ಯಾಕೆ ಅಂದರೆ ಕಳ್ರು ಬಂದ್ಬಿಟ್ಟು ಎತ್ಕೊಂಡು ಹೋಗ್ಬಿಡ್ತಾರೆ. ನಾವೆಲ್ಲಿ ದುಡ್ಡು ಮಾಡೋಗ್ತೀವಿ, ಹಂಗೆ ಎತ್ಕೊಂತೀವಿ ಅಂತ ಏನಾರ ಗೊತ್ತಾಗೋಗ್ಬಿಟ್ರೆ ಸುಮ್ಮನೆ ಬಂದ್ಬಿಟ್ಟು ಯಾರನ್ನ ಎತ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ನಾವು ಯಾರಿಗೂ ಹೇಳೋಕ್ಕಿಲ್ಲ ದುಡ್ಡು ಅಂತ. ನಾನು ಎತ್ಕೊತಾ ಇದ್ದೀನಿ ದುಡ್ಡನ್ನ ಅಂತ ಹೇಳ್ಬಿಟ್ಟು ನೀನು ಯಾರಿಗೂ ಹೇಳ್ಬೇಡ, ಸರಿನಾ? ನಿನಗೆ ಮನುಷ್ಯರು ತಿನ್ನೋ ಚಾಕ್ಲೇಟ್ ಏನಿಗೆ ಕೊಡಿಸ್ತೀನಿ, ದೊಡ್ಡ ಚಾಕ್ಲೇಟ್ ಕೊಡಿಸ್ತೀನಿ ನಿನಗೆ. ನೀನು ಯಾರು ಕೇಳಿದ್ರು ಬಾಯ್ ಬಿಡಬಾರ್ದು. ನನಗೆ ಚಾಕ್ಲೇಟ್ ಕೊಡಿಸ್ತೀಯಾ? ನಿಂಗೆ ಇವಾಗ ಹೋಯ್ತಿದ್ದೀನಿ, ಏನೋ ಕೆಲಸ ಐತೆ. ಬರ್ಬೇಕಾದ್ರೆ ನಿಂಗೆ ದೊಡ್ಡದು ಡೈರಿ ಮಿಲ್ಕ್ ಚಾಕ್ಲೇಟ್ ತಗೊಬತ್ತೀನಿ. ಆಯ್ತು ಕಣಣ್ಣ. ಅಣ್ಣ, ನಂಗೆ ಐಸ್ ಕ್ರೀಮ್ ಇಷ್ಟ. ಐಸ್ ಕ್ರೀಮ್ ತಗೊಬತ್ತೀಯಾ? ಆಯ್ತು ಪುಟ್ಟಿ, ಐಸ್ ಕ್ರೀಮ್ ತಗೊಬತ್ತೀನಿ. ನಾನು ಈ ವಿಷಯ ಯಾರಿಗೂ ಹೇಳಕ್ಕಿಲ್ಲ, ಕಳ್ರಿಗೂ ಹೇಳಕ್ಕಿಲ್ಲ ನಾನಂತೂ. ಸರಿ ಆಯ್ತು ಅಣ್ಣ. ಸರಿ ಪುಟ್ಟಿ, ಆಯ್ತು. ನಿಮ್ಮ ಅಮ್ಮಂಗೂ ಯಾರಿಗೂ ಹೇಳ್ಬೇಡ. ಆಯ್ತು. ಅಪ್ಪ ಸದ್ಯ ಬದುಕಿದೆ ಬಡ ಜೀವವೇ ಅಂತ ಆಯಿತು. 7 ಹತ್ರ ಏನೋ ತಗ್ಲಾಕೊಂಡ್ಬಿಟ್ಟಿದ್ರೆ ಮುಗಿಯೋದಷ್ಟೇನೆಯ ಕತೆ. ಇವತ್ತು ನಮ್ಮ ಹುಡುಗಿಗೆ ಮೊಬೈಲ್ನ ಗಿಫ್ಟ್ ಮಾಡಿಬಿಡ್ಬೇಕು. 10,000 ರೂಪಾಯಿ ಐತಿದ್ರಾಗೆ 10,000 ರೂಪಾಯಿಗೆ ಅದು ಯಾವ್ದು ಫೋನ್ ಬಂದೈತೋ ಬರಲಿ, ತಗೊಂಡೋಗ್ಬಿಟ್ಟು ಕೊಟ್ಬಿಡ್ತೀನಿ. ಬಚ್ಚಿಕೊಂಡು ಮೊಬೈಲ್ನ ಬಳಸು ಅಂತ ಹೇಳ್ಬಿಟ್ಟು ಹೇಳ್ಬೇಕು ಅಂತಿದ್ದ. ಬಚ್ಚಿಕೊಂಡೇ ಬಳಸು ಅಂತ ಹೇಳ್ಬಿಟ್ಟು. ಇಲ್ಲ ಸರೋಜಕ್ಕಯ್ಯನ ನೋಡ್ಬಿಡ್ತು ಅಂದರೆ ನಾನು ತಿಥಿ ಮಾಡಿಬಿಡ್ತದೆ ಅಷ್ಟೇ ನೀನು. ಸರಿ, ಅವಳಿಗೆ ಬರೋಕ್ಕೆ ಕೇಳಿದ್ದೀನಲ್ಲ ಬಾವಿತಕ್ಕೆ, ಅಷ್ಟಾಗಿ ಪಟ್ ಅಂತ ಓಡೋಗ್ಬಿಟ್ಟು ಮೊಬೈಲ್ ಎತ್ಕೊಂಡ್ಬಂದ್ಬಿಡ್ತೀನಿ. ಯಪ್ಪ, ಎಷ್ಟೊತ್ತು ಅಂತ ಈ ಬಾವಿನಾಗ ನಿಂತ್ಕೊಳ್ಳೋದು? ನನಗದ್ದು ಬಾವಿ ನೋಡಿದ್ರೇ ಭಯ ಆಗ್ತೈತೆ. ಥೂ, ಏನು ಮಾಡೋದು ಏನು ಕತೆನೋ.
ಇವನು ಯಾವಾಗ ಬರ್ತಾನೋ ಏನೋ, ಕಾದು ಕಾದು ಸಾಕಾಯ್ತು. ಏನೋ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ದ, ಅದೇನು ಸರ್ಪ್ರೈಸ್ ಕೊಡ್ತಾನೆ? ಒಂದು ಚಾಕ್ಲೇಟು ಬಿಸ್ಕೆಟು ಕೊಡೋಕ್ಕೆ ಇಲ್ಲಿ ತನಕ ಕರಿಬೇಕಾ ಅವನು? ಅಯ್ಯೋ, ಈ ಬಾವಿ ಒಳಗಡೆ ಇದ್ರೆ ಯಾರಿಗೂ ಕಾಣಲ್ಲ. ಈ ಬಾವಿಯಿಂದ ಏನಾದರೂ ಈಚೆ ಕಡೆಗೆ ಹೋದೆ ಅಂದರೆ ಎಲ್ಲರೂ ಯಾಕೆ ನಿಂತ್ಕೊಂಡಿದ್ಯಮ್ಮ ಇಲ್ಲಿ ಬಿಸ್ಲಾಗೆ ಅಂತ ಒಮ್ಮಕ್ಕನಾಗ ಬಡ್ಕೋತಾರೆ. ಯಪ್ಪ, ಈ ಪೊದ್ದಕ್ಕನ ಮಗಳನ್ನ ತಪ್ಪಿಸ್ ಬರೋಷ್ಟೊತ್ತಿಗೆ ಸಾಹಸ ಆಗೋಗ್ಬಿಡ್ತದೆ. ಪೊದ್ದಕ್ಕ ಅದೇನು ತಿನ್ಬೇಕಾದ್ರೆ ಏನಾದ್ರು ಅಟಂಬಾಂಬ್ ಏನಾದ್ರು ನುಂಗ್ಬಿಟ್ಟಿತ್ತೋ ಏನೋ, ಒಳ್ಳೆ ಬಾಂಬ್ ಸಿಡ್ದಂಗೆ ಸಿಡಿತಿತ್ತಾಳೆ ಇವಳಂತೂ. ಚಟಪಟ 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 ಅಂತ ಪಟಾಕಿ ಹೊಡೆದಂಗೆ ಹೊಡಿತಿತ್ತಾಳೆ. ಸದ್ಯ ಶಿವ್ನು ಯಾಕೆ ಇನ್ನೂ ಬರಲಿಲ್ಲ ಅಚ್ಚೋ? ಅಯ್ಯೋ ಬಾರೋ ಬೇಗ. ಹಬ್ಬ ಇವಾಗ ಬಂದ ನೀನು? ಹಾಂ, ನನಗಂತೂ ಕಾದು 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 ಬೇಜಾರಾಯಿತು. ಯಾರಾದರೂ ನೋಡಿದ್ರೆ ಏನಪ್ಪ ಇವಳು ಸಾಯಕ್ಕೆ ಬಂದವಳೆ ಬಾವಿಗೆ ಅಂತ ಅನ್ಕೊಳಲ್ವಾ? ಥೂ ಹೋಗೋ, ನಿನ್ನಿಂದ ಸುಮ್ಮನೆ ಲೇಟ್ ಆಯಿತು. ನಾನು ಮನೆಗೆ ಹೋಗ್ತೀನಿ. ನೀನು ಯಾವ ಸರ್ಪ್ರೈಸು ನನಗೆ ಬೇಡ. ಅಯ್ಯೋ ಇರೇ, ನಾನು ನಿನಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಗೊತ್ತಾ? ನಿನಗೋಸ್ಕರ ಅಂತೇಳ್ಬಿಟ್ಟು ಏನೇನೆಲ್ಲ ಪ್ರಯತ್ನ ಪಟ್ಟಿದ್ದೀನಿ. ಅಂಥದ್ರಾಗ ನೀನು ಇವಾಗ ಬೇಡ ಅಂತ ಹೇಳಿದ್ರೆ ನಿನಗೆ ದೊಡ್ಡ ಸರ್ಪ್ರೈಸ್ ಕೊಡಬೇಕು ಅಂತಲೇ ಇಷ್ಟೊಂದು ತಡ ಮಾಡಿಬಿಟ್ಟೆ. ಈ ಬಾವಿ ಒಳಗಡೆ ಯಾರೂ ಬರಲ್ಲ ಜಾಸ್ತಿ, ಅದಕ್ಕೆ ನಾನು ಈ ಬಾವಿ ಒಳಗಡೆ ನಿಂತ್ಕೊಂಡಿರೋ ಬರ್ತೀನಿ ಅಂತ ಹೇಳಿದ್ದು. ನೀನು ಕಣ್ಮುಚ್ಕ, ನಿನ್ಗೇನೋ ಒಂದು ಸರ್ಪ್ರೈಸ್ ಕೊಡ್ತೀನಿ. ಯಪ್ಪ, ಆಮೇಲೆ ಬಾವಿಗೆ ವಿಕ್ ತೊಳ್ಬಿಟ್ಟಿಯ ಮರಯ್ಯ ಕಣ್ಮುಚ್ಕ ಅಂತ ಹೇಳ್ಬಿಟ್ಟು ನನಗಂತೂ ಶಾನೆ ಭಯ ಆಯ್ತದೆ. ನೀರಂದ್ರೆ ನನಗೆ ಗಡ ಅಂತದೆ. ಇಲ್ಲಿ ಗಂಟ ನಿಂತ್ಕೊಂಡಿರೋದೇ ನಿನಗೆ ಹೆಚ್ಚು. ಆಮೇಲೆ ಬಾವಿಗೆ ವಿಕ್ ತೊಳ್ಬಿಟ್ಟು ತಮಾಷೆ ನೋಡ್ಬಿಟ್ಟಿಯ. ದೇವಣ್ಣ, ನಾನು ನೀರಂದ್ರೆ ಭಯ ಆಯ್ತದೆ. ಅಮ್ಮ ತಾಯಿ, ನಾನು ಹೇಳಿದ್ದು ನಿನಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನೀನು ಕಣ್ಮುಚ್ಕ. ಹಂಗೆ ಇರು. ಈಗ ನಿಧಾನಕ್ಕೆ ಕಣ್ಬಿಡು, ನಿಧಾನಕ್ಕೆ ಬಿಡು. ಹಾಂ, ಏನಿದು? ಫೋನ್? ಹಾಂ ರಚ್ಚು, ನಿನಗೋಸ್ಕರ ಅಂತ ಹೇಳ್ಬಿಟ್ಟು ಫೋನ್ ತೊಗೊಂಡು ಬಂದಿದ್ದೀನಿ. ದಿನ ನಿನ್ನ ಹತ್ರ ಮಾತಾಡಬೇಕು, ಪ್ರತಿ ಕ್ಷಣ ನಿನ್ನ ಹತ್ರ ಮಾತಾಡಬೇಕು ಅಂತ ನನಗೆ ತುಂಬ ಆಸೆ ಆಯ್ತದೆ. ಆದರೆ ಏನು ಮಾಡೋಣ, ನೀನು ರಾತ್ರಿ 10:30 ಮೆಸೇಜ್ ಮಾಡೋದು, ಬೆಳಗ್ಗೆಯಿಂದ ಮೆಸೇಜೇ ಮಾಡಲ್ಲ. ನಿನಗೇನಾದರೂ ಹೇಳ್ಬೇಕು ಅಂದರೆ ರಾತ್ರಿ 10:30 ತನಕ ಕಾಯಬೇಕು, ನಿಮ್ಮಮ್ಮ ಫೋನ್ ಎಲ್ಲರೂ ಇದು ಮಾಡೋ ತನಕ. ಅದಕ್ಕೇ ನಾನು ನೀನು ಯಾವಾಗೂ ಮಾತಾಡಬೇಕು ಅಂತೇಳ್ಬಿಟ್ಟು ನಿನಗೋಸ್ಕರ ನಾನು ಫೋನ್ ತೊಗೊಂಡು ಬಂದಿದ್ದೀನಿ. ಪ್ಲೀಸ್ ತಗೋ ಈ ಫೋನ್ನ. ಇನ್ಮೇಲೆ ನಾನು ನೀನು 24 ಗಂಟೆ ಮಾತಾಡ್ಬೋದು. ಅಯ್ಯೋ, ಫೋನ್ ಏನೋ ತಗೊಂಡೋಗ್ಬೋದು, ಆದರೆ ಅಮ್ಮಂಗೆ ಏನಾದರೂ ಗೊತ್ತಾಗೋಗ್ಬಿಟ್ರೆ ಈ ಫೋನ್ ಯಾರು ಕೊಡಿಸಿದ್ರು ಏನು ಎತ್ತ ಅಂತ ಕೇಳ್ಬಿಟ್ರೆ ಆಮೇಲೆ ಮನೆಗೆ ಏನಂತ ಹೇಳಿ? ನನಗಂತೂ ನಮ್ಮ ಅಮ್ಮ ನೋಡಿದ್ರೆ ಭಯ ಆಗ್ತೈತೆ. ಫೋನ್ ನೋಡಿನೋ ಖುಷಿ ಆಗ್ತೈತೆ, ಆದರೆ ಅಮ್ಮನ ನೋಡಿ ಭಯ ಆಗ್ತೈತೆ ನನಗಂತೂ. ಅಯ್ಯೋ, ನಿಮ್ಮ ಅಮ್ಮಂಗೆ ಹೇಳು ಅಂತ ಹೇಳ್ಬಿಟ್ಟು ಯಾರು ಹೇಳಿದ್ದು? ನಿಮ್ಮ ಅಮ್ಮಂಗೆ ಹೇಳೋಕ್ಕೆ ಹೋಗ್ಬೇಡ ಸರಿನಾ? ಇದನ್ನ ಯಾವಾಗೂ ಸೈಲೆಂಟ್ ಮಾಡಾಕ್ಬಿಟ್ಟು ಬಚ್ಚಿಕೊಂಡಿರು ಸರಿನಾ? ನಿಮ್ಮ ಅಮ್ಮ ಎಲ್ಲ ಹೊರಗಡೆ ಹೋದಾಗ ಇಲ್ಲ ನೈಟ್ ಮಲಿಕಬೇಕಾದ್ರೆ ಯಾವಾಗಾದ್ರೂ ಓಪನ್ ಮಾಡಿಬಿಟ್ಟು ನಿಧಾನಕ್ಕೆ ಯೂಸ್ ಮಾಡಿಬಿಟ್ಟು ಹಂಗೇನೆ ನಿನ್ನ ಬಟ್ಟೆ ಒಳಗಡೆನೂ ಎಲ್ಲನ ಬಚ್ಚಿಕ್ಬಿಡು ಸರಿನಾ? ಹಾಂ, ಹಾಗೆ ಮಾಡ್ತೀನಿ. ಅಕಸ್ಮಾತ್ ಅಮ್ಮಂಗೆ ಏನೋ ಗೊತ್ತಾದರೆ ಅಂತ ಹೇಳ್ಬಿಟ್ಟು ತುಂಬಾ ಭಯ ಆಯ್ತದೆ ನನಗೆ. ಅಲ್ಲ, ನಿಂಗೆ ಈ ಮೊಬೈಲ್ ಕೊಡ್ಸೋಷ್ಟು ದುಡ್ಡು ಎಲ್ಲಿಂದ ಬಂತು? ನೀನಂತೂ ಇನ್ನೂ ಕೆಲಸಕ್ಕೆ ಹೋಗ್ತಾ ಇಲ್ಲ, ಇನ್ನೂ ಈಗ ದುಡಿತಾ ಇದೆಯಾ, ಮತ್ತು ನಿಂಗೆ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ನಿನ್ನ ಹತ್ರ 24 ಗಂಟೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇತ್ತು. ನಿಮ್ಮ ಮನೆಗೆ ಬೇರೆ ಫೋನ್ ಕೊಡಿಸು ಅಂದರೂ ಕೊಡ್ಸಲ್ಲ ಅಂತ ಹೇಳ್ದೆ ಅಲ್ವಾ? ಅದಕ್ಕೆ ನನಗೆ ಬೇರೆ ದಾರಿ ಸಿಗಲಿಲ್ಲ. ಹೆಂಗೋ ನಾನು ಕಷ್ಟಪಟ್ಟು ಅಲ್ಲಿ ಇಲ್ಲಿ ಕೆಲಸ ಮಾಡಿ ದುಡ್ದಿರೋ ದುಡ್ಡಿತ್ತು ಸ್ವಲ್ಪ, ಆ ದುಡ್ಡೆಲ್ಲನೂ ಹಾಕ್ಬಿಟ್ಟು ನಿನಗೋಸ್ಕರ ಅಂತ ಹೇಳ್ಬಿಟ್ಟು ನಾನಂತೂ ಫೋನ್ ತಗೊಂಡು ಬಂದುಬಿಟ್ಟೆ. ಈ ನಾನು ಕೊಡ್ಸಿರೋ ವಿಚಾರ ಯಾರಿಗೂ ಹೇಳ್ಬೇಡ, ಬಚ್ಚಿಕೊಂಡು ಜೋಬ್ಗೆ ಹಾಕ್ಕೊಂಡು ಹೋಗು ಸರಿನಾ? ಹೋಗ್ಬಿಟ್ಟು ರೂಮಾಗಿ ಬಚ್ಚಿಕ್ಬಿಡು. ಸಿಮ್ಮುನೂ ಹಾಕಿದ್ದೀನಿ, ನನ್ನ ಹೆಸ್ರನ್ನಾಗೆ ಒಂದು ಸಿಮ್ ತಗೊಬಿಟ್ಟು ಸಿಮ್ಮುನೂ ಹಾಕಿದ್ದೀನಿ. ಹೌದಾ? ಮತ್ತು ಕರೆನ್ಸಿ? ಫೋನ್ ಕೊಡಿಸಿ ಸಿಮ್ ಕೊಡಿಸ್ದಂಗೆ ಕರೆನ್ಸಿ ಹಾಕ್ಸಿದಂಗೆ ಇರ್ತಾನೆ. ಕರೆನ್ಸಿನೂ ಹಾಕ್ಸಿದ್ದೀನಿ, ತಿಂಗಳ ನಾನೇ ಕರೆನ್ಸಿ ಹಾಕಿಸ್ತೀನಿ ಸರಿನಾ? ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಕಾಲೇಜ್ ಶುರುವಾಗ ಗಂಟ ಸ್ವಲ್ಪ ಕಷ್ಟ. ಕಾಲೇಜ್ ಶುರು ಆದಮೇಲೆ ಕಾಲೇಜ್ಗೆ ಹೋದ್ಮೇಲೆ 24 ಗಂಟೆ ಫೋನಾಗಿ ಮಾತಾಡಿದ್ರು ಯಾರಿಗೂ ಗೊತ್ತಾಗಲ್ಲ, ಯಾರಿಗೂ ಏನೂ ಹೇಳಲ್ಲ ಸರಿನಾ? ಈಗ ತಗೊಂಡು ಮನೆಗೆ ಹೋಗು, ನಾನು ಫೋನ್ ಮಾಡ್ತೀನಿ. ಥ್ಯಾಂಕ್ ಯು ಅಚ್ಚು, ಥ್ಯಾಂಕ್ ಯು ಸೋ ಮಚ್. ನನಗೆ ಎಷ್ಟು ದಿನದಿಂದ ಇನ್ಸ್ಟಾಗ್ರಾಮ್ ಎಲ್ಲ ನೋಡಬೇಕು, ಫೇಸ್ಬುಕ್ ಎಲ್ಲನೂ ನೋಡಬೇಕು, ರೀಲ್ಸ್ ಎಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ಎಷ್ಟೊಂದು ಆಸೆ ಇತ್ತು. ನಮ್ಮಮ್ಮನ ಕೇಳಿದ್ರು ಕೊಡಿಸ್ತಿಲ್ಲ, ನಮ್ಮಮ್ಮ ಕಂಜೂಸ್ ನಮ್ಮಮ್ಮ. ಆದರೆ ನೀನು ನನ್ನ ಕನಸೆಲ್ಲ ಈಡೇರಿಸ್ಬಿಟ್ಟೆ. ಥ್ಯಾಂಕ್ಸ್ ಕಣೋ, ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಸೋ ಮಚ್ ಅಚ್ಚು. ಐ ಲವ್ ಯು ಟೂ ರಚ್ಚು. ನಿನಗೋಸ್ಕರ ನಾನು ಇಷ್ಟು ಮಾಡಿದಂಗೆ ಇರ್ತೀನ. ಹೋಗು, ತಗೊಂಡೋಗು, ಹೋಗಿ ಫೋನ್ ಮಾಡು. ಹಾಂ, ಖಂಡಿತ ಮಾಡ್ತೀನಿ, ಬಚ್ಚಿಟ್ಕೊಂಡು ಹೋಗ್ತೀನಿ ಸರಿನಾ? ಇವತ್ತಂತೂ ರಾತ್ರಿ 7 ಗಂಟೆಗೆ ನಂಗೆ ತಲೆನೋಗ್ತಾ ಇದ್ದೋಯ್ತೈತೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಮನಿಕೊಂಬಿಟ್ಟು 7 ಗಂಟೆಯಿಂದನೇ ಮೆಸೇಜ್ ಮಾಡ್ತೀನಿ ನಿನಗೆ. 7 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ ಮೆಸೇಜ್ ಮಾಡೋಣ. ಬೇಗ ಊಟ ಮಾಡಿಬಿಟ್ಟು ನೀನು ಮೊಬೈಲ್ ಹಿಡ್ಕ. ಹಾಂ, ಸರಿ. ಈಗ ನೀನು ಹೊರಡು. ಯಾರಾದರೂ ನೋಡಿದ್ರೆ ಇವತ್ತೇ ನಮ್ಮ ಲವ್ ಸ್ಟೋರಿ ಎಂಡ್ ಆಗ್ಬಿಡ್ತೈತೆ, ಆಮೇಲೆ ಯಾಕೆ ಬೇಕು? ಹೋಗು. ಹಾಂ ಸರಿ. ಈ ಲವ್ ಮಾಡಿದ್ರೆ ಹುಡುಗಿಯರು ಆರಾಮಾಗಿರ್ತಾರಪ್ಪ, ಆದರೆ ನಮ್ಮಂಥ ಹುಡುಗರು ಆರಾಮಾಗಿರೋಕ್ಕೇ ಆಗಲ್ಲ. ಏನಾದರೂ ಒಂದು ತಲೆನೋವು. ಸತ್ಯ, ದುಡ್ಡಿನ ವಿಚಾರ ನಮ್ಮಮ್ಮಂಗೆ ಗೊತ್ತಾಗಲಿಲ್ಲ ಅಂದರೆ ಅಷ್ಟೇ ಸಾಕು.